ಹಾಯ್ ಫ್ರೆಂಡ್ಸ್, ಕ್ರೇಜಿ ಎಸ್ ಟಿ ಎಮ್ ಫ್ಯಾಮಿಲಿಗೆ ಎಲ್ಲರಿಗೂ ಕೂಡ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ರವೆ ಇಡ್ಲಿಯನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರುವ. ನೀವಿನ್ನೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹಾಗಿದ್ದರೆ ಇವತ್ತಿನ ರೆಸಿಪಿ ರವೆ ಇಡ್ಲಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರುವ. ಬನ್ನಿ ಫ್ರೆಂಡ್ಸ್. ನೋಡಿ, ರವೆ ಇಡ್ಲಿ ಮಾಡಲಿಕ್ಕೆ ನಾನಿಲ್ಲಿ ಒಂದು ಸಣ್ಣ ಗ್ಲಾಸಿನಲ್ಲಿ 1 ಗ್ಲಾಸಿನಷ್ಟು ಉದ್ದಿನ ಬೇಳೆಯನ್ನು ತಗೊಂಡಿದ್ದೇನೆ. ಒಂದು ಫುಲ್ ಗ್ಲಾಸಿನಷ್ಟು ಉದ್ದಿನ ಬೇಳೆಯನ್ನು ನಾನಿಲ್ಲಿ ತಗೊಂಡಿದ್ದೇನೆ. ಇದನ್ನು ಒಂದು ಪಾತ್ರೆಗೆ ಹಾಕಿಕೊಂಡು ಇದನ್ನು ಒಂದು 4 ರಿಂದ 5 ಸಲ ಚೆನ್ನಾಗಿ ತೊಳೆದು ನಂತರ ಅದಕ್ಕೆ ನೀರನ್ನು ಹಾಕಿ ಒಂದು 5 ಗಂಟೆಗಳ ಕಾಲ ಇದನ್ನು ನೆನೆಸಿಡುವ. ನೋಡಿ, ನಾನಿಲ್ಲಿ ನೀರನ್ನು ಹಾಕಿ ಇದನ್ನೊಂದು 5 ಗಂಟೆ ನೆನೆಸಿಡ್ತೇನೆ. ನೋಡಿ, ಇಲ್ಲಿ 5 ಗಂಟೆಗಳ ನಂತರ ಉದ್ದು ಚೆನ್ನಾಗಿ ನೆಂದಿದೆ. ನಂತರ ಇದನ್ನು ನಾವೀಗ ಗ್ರೈಂಡ್ ಮಾಡಿಕೊಳ್ಳುವ. ನೋಡಿ, ಉದ್ದು ಚೆನ್ನಾಗಿ ನೆಂದಿದೆ. ನೆಂದಿರುವಂತಹ ಉದ್ದನ್ನು ನಾನಿಲ್ಲಿ ಮಿಕ್ಸಿ ಜಾರಿಗೆ ಹಾಕಿಕೊಂಡು ಅದಕ್ಕೆ ಗ್ರೈಂಡ್ ಮಾಡಲಿಕ್ಕೆ ಎಷ್ಟು ಬೇಕಷ್ಟು ನೀರನ್ನು ಹಾಕಿಕೊಂಡು ಇದನ್ನು ನಾನೀಗ ನೈಸಾಗಿ ಗ್ರೈಂಡ್ ಮಾಡಿಕೊಳ್ತೇನೆ. ನೋಡಿ, ಈಗ ಉದ್ದನ್ನು ಗ್ರೈಂಡ್ ಮಾಡಿಕೊಂಡಿದ್ದೇನೆ. ಇದನ್ನು ಒಂದು ಪಾತ್ರೆಗೆ ಹಾಕಿಕೊಳ್ಳುವ. ಈಗ ಮತ್ತೆ ಉಳಿದಿರುವಂತಹ ಉದ್ದನ್ನು ಕೂಡ ಇದೇ ಥರ ಗ್ರೈಂಡ್ ಮಾಡಿ ತೆಗೆದುಕೊಳ್ತೇನೆ. ಮಿಕ್ಸಿಯಲ್ಲಿ ಒಂದೇ ಸಲ ಎಲ್ಲವನ್ನು ಹಾಕ್ಲಿಕ್ಕೆ ಆಗೋದಿಲ್ಲ, ಹಾಗಾಗಿ ನಾನಿಲ್ಲಿ ಒಂದು 2 ರೌಂಡಲ್ಲಿ ಹಾಕ್ತಾ ಇದ್ದೇನೆ. ಇದನ್ನು ಕೂಡ ಗ್ರೈಂಡ್ ಮಾಡಿ ತೆಗೆದುಕೊಳ್ಳುವ. ನೋಡಿ ಫ್ರೆಂಡ್ಸ್, ಈಗ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೇನೆ. ನಂತರ ನಾನಿಲ್ಲಿ ಸಣ್ಣದಾಗಿರುವಂತಹ ರವೆಯನ್ನು ತಗೊಂಡಿದ್ದೇನೆ. ಇದು ಸಣ್ಣ ರವೆ. ನೋಡಿ, ನಾನಿಲ್ಲಿ ರವೆಯನ್ನು ತಗೊಂಡಿದ್ದೇನೆ. ಹಾಗೆ ಉದ್ದು ಕೂಡ ಗ್ರೈಂಡ್ ಆಗಿ ರೆಡಿಯಾಗಿದೆ. ನಾನಿಲ್ಲಿ ಉದ್ದು ತಗೊಂಡ ಅದೇ ಗ್ಲಾಸಲ್ಲಿ 1 ಗ್ಲಾಸ್ ಉದ್ದಿಗೆ 2 ಗ್ಲಾಸಿನಷ್ಟು ಸಣ್ಣ ರವೆಯನ್ನು ತಗೊಳ್ತಿದ್ದೇನೆ. ನೋಡಿ, 1 ಗ್ಲಾಸಿನಷ್ಟನ್ನು ಹಾಕಿಕೊಂಡಿದ್ದೇನೆ. ನಂತರ ಮತ್ತೊಂದು ಗ್ಲಾಸ್, 1 ಗ್ಲಾಸ್ ಉದ್ದಿಗೆ 2 ಗ್ಲಾಸಿನಷ್ಟು ರವೆ ಅಳತೆಗೆ ನಾನಿಲ್ಲಿ ತಗೊಂಡಿದ್ದೇನೆ. ನೋಡಿ, ಇದು 2ನೇ ಗ್ಲಾಸ್. 2 ಗ್ಲಾಸ್ ರವೆಯನ್ನು ನಾನಿಲ್ಲಿ ಹಾಕಿಕೊಳ್ತಿದ್ದೇನೆ. ರವೆಯನ್ನು ಹಾಕಿ ಇದನ್ನು ಒಂದ್ಸಲ ಮಿಕ್ಸ್ ಮಾಡಿಕೊಳ್ಳುವ. ಆ ರವೆ ಮತ್ತು ಉದ್ದು ಗ್ರೈಂಡ್ ಮಾಡಿರುವಂತಹ ಉದ್ದು ಒಂದ್ಸಲ ಮಿಕ್ಸ್ ಆಗಬೇಕು. ಇದನ್ನು ಒಂದ್ಸಲ ಮಿಕ್ಸ್ ಮಾಡಿಕೊಳ್ಳುವ. ನೋಡಿ, ಈಗ ರವೆ ಮತ್ತು ಉದ್ದು ಮಿಕ್ಸ್ ಆಗಿದೆ. ನಂತರ ನಮಗೆ ನಾವೀಗ ಇಲ್ಲಿ ನೀರನ್ನು ಹಾಕಿಕೊಳ್ಬೇಕಾಗ್ತದೆ. ಇಡ್ಲಿಯ ಹದಕ್ಕೆ ಎಷ್ಟು ಬೇಕು ಅಷ್ಟು ನೀರನ್ನು ಹಾಕಿಕೊಂಡು ಇದನ್ನು ಚೆನ್ನಾಗಿ ಕಲಸಿ ಇಟ್ಕೊಳ್ಳುವ. ನೋಡಿ, ನಾನಿಲ್ಲಿ ನೀರನ್ನು ಸೇರಿಸಿಕೊಂಡು ಇದನ್ನು ಚೆನ್ನಾಗಿ ಕಲಸಿ ಇಟ್ಕೊಳ್ತಿದ್ದೇನೆ. ಇಡ್ಲಿ ಹದಕ್ಕೆ ಇಷ್ಟು ದಪ್ಪ ಇದ್ದರೆ ಸಾಕು. ಅಷ್ಟು ನಾವಿಲ್ಲಿ ನಮಗೆ ಎಷ್ಟು ಪ್ರಮಾಣದ ನೀರನ್ನು ಬೇಕು ಅಷ್ಟು ಪ್ರಮಾಣದಲ್ಲಿ ನೀರನ್ನು ಸೇರಿಸಿಕೊಂಡು ಇಡ್ಲಿಯ ಹದಕ್ಕೆ ಕಲಸಿಟ್ಕೊಳ್ಬೇಕಾಗ್ತದೆ. ನೋಡಿ, ಈಗ ಹಿಟ್ಟು ರೆಡಿಯಾಗಿದೆ, ಕಲಸಿ ರೆಡಿಯಾಗಿದೆ. ನಂತರ ಇದನ್ನು ಮುಚ್ಚಳದಿಂದ ಮುಚ್ಚಿ 8 ಗಂಟೆಗಳ ಕಾಲ ಇದನ್ನು ಬಿಡುವ. ಇದು ಚೆನ್ನಾಗಿ ಉಬ್ಬಬೇಕಾದ್ರೆ ಒಂದು 8 ಗಂಟೆಗಳ ಕಾಲ ಇದನ್ನು ಮುಚ್ಚಿಡಬೇಕಾಗ್ತದೆ. ನೋಡಿ ಫ್ರೆಂಡ್ಸ್, 8 ಗಂಟೆಗಳ ನಂತರ ನಾನಿಲ್ಲಿ ಇದನ್ನು ಓಪನ್ ಮಾಡ್ತಿದ್ದೇನೆ. ನೋಡಿ, ಹಿಟ್ಟು ಎಷ್ಟು ಚೆನ್ನಾಗಿ ಹುದುಗಿ ಬಂದಿದೆ ಅಂತ ನೋಡ್ಬೋದು. ಹಿಟ್ಟು ಚೆನ್ನಾಗಿ ಹುದುಗಿ ಬಂದಿದೆ 8 ಗಂಟೆಗಳ ನಂತರ ಇದಕ್ಕೆ ನಾವಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿಕೊಳ್ಬೇಕಾಗ್ತದೆ. ಉಪ್ಪನ್ನು ಸೇರಿಸಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ನೋಡಿ, ಹಿಟ್ಟು ಎಷ್ಟು ಚೆನ್ನಾಗಿ ಹುದುಗಿದೆ ಅಂತ ನೋಡ್ಬೋದು. ಹಿಟ್ಟು ಈ ಥರ ಹುದುಗಿ ಬಂದರೆ ಮಾತ್ರ ನಮಗೆ ಇಡ್ಲಿ ಚೆನ್ನಾಗಿ ಬರ್ತದೆ, ಸಾಫ್ಟಾಗಿ ಬರ್ತದೆ. ಇಲ್ಲದಿದ್ದರೆ ಇಡ್ಲಿ ಗಟ್ಟಿಯಾಗಿರ್ತದೆ. ನೋಡಿ, ಹಿಟ್ಟು ಚೆನ್ನಾಗಿ ಹುದುಗಿದೆ. ನಂತರ ಉಪ್ಪನ್ನು ಸೇರಿಸಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ.
ನೋಡಿ ಈಗ ಉಪ್ಪನ್ನು ಸೇರಿಸಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಿದ್ದೇನೆ ಹಿಟ್ಟನ್ನು. ನಂತರ ಇಡ್ಲಿ ತಟ್ಟೆಗೆ ಇಡ್ಲಿಯನ್ನು ಹಾಕಿಕೊಳ್ಳುವ. ನೋಡಿ ಇಲ್ಲಿ ಇಡ್ಲಿ ತಟ್ಟೆಯನ್ನು ತಗೊಂಡಿದ್ದೇನೆ. ಇಡ್ಲಿ ತಟ್ಟೆಗೆ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕಿಕೊಂಡು ಸವರಿಕೊಳ್ತಾ ಇದ್ದೇನೆ. ಎಲ್ಲ ಇಡ್ಲಿ ತಟ್ಟೆಗೂ ಕೂಡ ಎಣ್ಣೆಯನ್ನು ಹಾಕಿಕೊಳ್ತಿದ್ದೇನೆ. ಎಣ್ಣೆಯನ್ನು ಹಾಕೋದ್ರಿಂದ ಇಡ್ಲಿ ಬೆಂದ ನಂತರ ನೀಟಾಗಿ ಎದ್ದು ಬರ್ತದೆ, ಅದಕ್ಕೋಸ್ಕರ ಎಣ್ಣೆಯನ್ನು ಹಾಕಿಕೊಳ್ಳೋದು. ಇಲ್ಲಿ ಎಲ್ಲದಕ್ಕೆ ಕೂಡ ಎಣ್ಣೆಯನ್ನು ಸವರಿ ಇಟ್ಕೊಂಡಿದ್ದೇನೆ. ನಂತರ ನಾನಿಲ್ಲಿ ಗೋಡಂಬಿಯನ್ನು ಇಟ್ಕೊಳ್ತಿದ್ದೇನೆ. ಇದು ಬೇಕಿದ್ರೆ ಹಾಕ್ಬೋದು, ಇಲ್ಲದಿದ್ದರೆ ಸ್ಕಿಪ್ ಮಾಡ್ಬೋದು. ಗೋಡಂಬಿಯನ್ನು ಇಟ್ಕೊಳ್ತಿದ್ದೇನೆ ನಾನಿಲ್ಲಿ. ನಂತರ ಎಲ್ಲ ಇಡ್ಲಿ ತಟ್ಟೆಗಳಿಗೆ ಕೂಡ ನಾನಿಲ್ಲಿ ಹಿಟ್ಟನ್ನು ಹಾಕಿಕೊಳ್ತಿದ್ದೇನೆ. ನೋಡಿ ನಾನಿಲ್ಲಿ ಹಿಟ್ಟನ್ನು ಎಲ್ಲ ಇಡ್ಲಿ ತಟ್ಟೆಗಳಿಗೆ ಕೂಡ ಹಾಕಿಕೊಂಡಿದ್ದೇನೆ. ನಂತರ ಇದನ್ನು ಬೇಯಲಿಕ್ಕೆ ಇಡುವ. ನೋಡಿ ಫ್ರೆಂಡ್ಸ್, ನಾನಿಲ್ಲಿ ಇಡ್ಲಿಯನ್ನು ಬೇಯಲಿಕ್ಕೆ ಇಟ್ಕೊಂಡಿದ್ದೇನೆ. ಇದು ಒಂದು 8 ರಿಂದ 10 ನಿಮಿಷದ ಒಳಗೆ ನಮಗೆ ಇಲ್ಲಿ ಇಡ್ಲಿ ರೆಡಿ ಆಗ್ತದೆ. ನಿಧಾನ ಉರಿಯಲ್ಲಿ ಒಂದು 8 ರಿಂದ 10 ನಿಮಿಷಗಳ ಕಾಲ ಇದನ್ನು ಇಟ್ಟರೆ ನಮ್ಮದು ಬಿಸಿ ಬಿಸಿಯಾದಂತಹ ರುಚಿಯಾದಂತಹ ಇಡ್ಲಿ ರೆಡಿ ಆಗ್ತದೆ. ನೋಡಿ ಇಲ್ಲಿ ನಾನಿಲ್ಲಿ 10 ನಿಮಿಷದ ನಂತರ ಓಪನ್ ಮಾಡ್ತಿದ್ದೇನೆ. ನೋಡ್ಬೋದು ಇಡ್ಲಿ ಬೆಂದಿದೆ. ಇಡ್ಲಿ ಬೆಂದಿದೆ ಇಲ್ವಾ ಅಂತ ಈ ಥರ ಒಂದು ಸ್ಪೂನನ್ನು ಹಾಕಿದರೆ ನಮಗೆ ಗೊತ್ತಾಗ್ತದೆ. ನೋಡಿ ಸ್ಪೂನಲ್ಲಿ ಏನು ಅಂಟಿಕೊಳ್ತಾ ಇಲ್ಲ. ಈಗ ಇಡ್ಲಿ ಬೆಂದಿದೆ ಅಂತ ಅರ್ಥ. ಇಡ್ಲಿ ಬೆಂದರೆ ಮಾತ್ರ ನಮಗೆ ಈ ಥರ ಬರ್ತದೆ, ಇಲ್ಲದಿದ್ದರೆ ಸ್ಪೂನಲ್ಲಿ ಒಂಥರ ಹಿಟ್ಟು ಅಂಟಿಕೊಳ್ತದೆ. ನೋಡ್ಬೋದು ಇಲ್ಲಿ ಇಡ್ಲಿ ಚೆನ್ನಾಗಿ ಬೆಂದಿದೆ. ನೋಡಿ ಇಡ್ಲಿ ಬೆಂದು ರೆಡಿಯಾಗಿದೆ. ನಾನೀಗ ಮುಚ್ಚಳ ಮುಚ್ಚಿ ಗ್ಯಾಸನ್ನು ಆಫ್ ಮಾಡಿಕೊಂಡು ಒಂದು 2 ರಿಂದ 3 ನಿಮಿಷ ಅದನ್ನು ಹಾಗೆ ಬಿಡ್ತೇನೆ. ಮುಚ್ಚಳ ಮುಚ್ಚಿ ಗ್ಯಾಸ್ ಆಫ್ ಮಾಡುವ. ಒಂದು 2 ನಿಮಿಷ ಇದನ್ನು ಹಾಗೆ ಬಿಟ್ಟು ಬಿಡುವ. ನೋಡಿ 2 ನಿಮಿಷದ ನಂತರ ನಾನೀಗ ಓಪನ್ ಮಾಡಿ ಅದನ್ನು ತಣ್ಣಗಾಗಲಿಕ್ಕೆ ಬಿಟ್ಟಿದ್ದೇನೆ. ನೋಡ್ಬೋದು ಇಲ್ಲಿ ಒಂದು ಸ್ವಲ್ಪ ಇದು ತಣ್ಣಗಾದ ನಂತರ ನಮಗೆ ನೀಟಾಗಿ ಇಡ್ಲಿಯನ್ನು ಎಬ್ಬಿಸಲಿಕ್ಕೆ ಬರ್ತದೆ. ನೋಡ್ಬೋದು ಇದೀಗ ತಣ್ಣಗಾಗಿದೆ. ಈಗ ಇದನ್ನು ಇಡ್ಲಿಯನ್ನು ತೆಗೆದುಕೊಳ್ಳುವ. ನೋಡಿ ಎಷ್ಟು ಚೆನ್ನಾಗಿ ಇಡ್ಲಿ ಬರ್ತದೆ ಅಂತ ನೋಡ್ಬೋದು. ನೋಡಿ ಫ್ರೆಂಡ್ಸ್, ಈಗ ನಮ್ಮದು
ಸಾಫ್ಟ್ ಆದಂತಹ ಅಷ್ಟೇ ರುಚಿಯಾದಂತಹ ಇಡ್ಲಿ ತಿನ್ನಲಿಕ್ಕೆ ರೆಡಿಯಾಗಿದೆ. ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಹಾಗೆಯೇ ಯಾರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ, ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಮುಂದಿನ ವ್ಲಾಗಲ್ಲಿ ಮತ್ತೆ ಸಿಗುವ. ವಿಡಿಯೋ ನೋಡಿದ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್.